ಸೂರಜ್ ಮತ್ತೆ ದೀಪ ಎಲ್ಲೋದ್ರೆ? ಪ್ರೀತಿ ಮತ್ತು ಪ್ರೇಮ್ ಬರ್ತಾ ಇದ್ದಾರಂತೆ, ಅವ್ರಿಗೆ ದಾರಿ ಗೊತ್ತಾಗ್ತಿಲ್ಲ ಅಂತೆ, ಅದಕ್ಕೆ ಇವ್ರು ಹೋಗಿ ಪಿಕಪ್ ಮಾಡ್ಕೊಂಡ್ ಬರ್ತಾರೆ. ಓ ಪ್ರೀತಿ ಬರತಾಳೆ, ಚಲೋ ಆತಲ್ಲ. ಮತ್ತೆ ನನ್ಗೆ ಹೇಳಿ ನೋಡಿಕ್ಕಿ, ಫೋನ ಮಾಡಿಲ್ಲ ನಾಯಿ ಅಂತಕ್ಕಿ. ಅವರು ಸರ್ಪ್ರೈಸ್ ಕೊಡ್ಬೇಕಂತ ಬರತ್ತಿದ್ರ, ದಾರಿ ಗೊತ್ತಾಗ್ಲಾರ್ದಕ್ಕೆ ಅವ್ರದ ಸರ್ಪ್ರೈಸ್ ಆಗ್ಬಿಡ್ತಲ್ಲಿ. ಅಯ್ಯೋ ಪಾಪ, ಸರ್ಪ್ರೈಸ್ ಎಲ್ಲ ಹಾಳಾಗೋಗ್ಬಿಡ್ತು. ಭಾಳ ಸಾನು ಬಂದಿರಲ್ಲ ಅದಕ್ಕದ. ಏನ್ ಮಾಡಕ್ಕಾಗ್ತೈತಿ, ಒಂದೆರಡು ಸಲ ಬಂದೈತಲ್ಲ ಅಷ್ಟ, ಅದಕ್ಕೆ ಮತ್ತೆ ದಾರಿ ಗೊತ್ತಾಗಿಲ್ಲ ಅವಂಗ, ಮ್ಯಾಪ್ ಹಾಕೋದು ಗೊತ್ತಾಗಂಗಿಲ್ಲ. ಯಾರು ಬರ್ರಿಯಪ್ಪ ಅಂತಂದ್ರೆ ಅದಕ್ಕೆ ಸೂರಜ್ ನಾ ಹೋಗಿ ಬರ್ತೀನಿ ತಗೋ, ನೀ ಇಲ್ಲೇ ಇರಂತಂದ. ಅದಕ್ಕೆ ದೀಪಾನು ಹೋದ್ಲ ಅವನ ಜೊತೆ. ಹೌದಾ, ಇರ್ಲಿ ಬಿಡು. ಮತ್ತೆ ನಿನ್ ಫ್ರೆಂಡಿಗೆ ಮಾತಾಡ್ಸಿದ್ದೇನೆ? ಇಷ್ಟೊತ್ತಕ್ಕ ಆಕಿನ ಜೊತೆ ಮಾತಾಡ್ಕೊಂಡು ಕುಂತಿದ್ದೆ ನೋಡು. ಮತ್ತೇನಂತ ನಿನ್ ಫ್ರೆಂಡ್? ಏನಂತಾಳ, ಪಾಪ ಆಕಿನ ಪ್ರಾಬ್ಲಮ್ಸ್ ಭಾಳ ಅದ. ನೆಮ್ಮದಿನೇ ಇಲ್ಲ ಪಾಪ ಆಕಿಗೆ. ಅವ್ರ ಅತ್ತಿ ಇಷ್ಟು ಕಾಟ ಕೊಡ್ತಾಳೆ ಆಕಿಗೆ. ಬೇಡ, ಈಗ ಸ್ವಲ್ಪ ಹೊತ್ತು ಮುಂಚೆನ ಬಂದು ಯಾವ ಪರಿ ಕೂದಲ ಎಳೆದು ಬಾ ಮನೀಗ ಅಂತೇಳಿ ಹೆಂಗೆ ಜಗಳ ಮಾಡಕ್ ಬಿಟ್ಟಿದ್ರು. ಕೆಲಸ ಮಾಡ್ಬಾ ಅಂತೇಳಿ. ಯಾಕೆ ಕೆಲಸ ಮಾಡಿದಿಲ್ಲ ಅವ್ರು? ಹಂಗಲ್ಲ, ಆಕಿಂದ ಹೊಟ್ಟೆ ಹೋಗಿತ್ತಲ್ಲ, ಅದಕ್ಕೆ ಡಾಕ್ಟರ್ ತನ್ನೊಳಕ್ಕೆ ಇಡಬೇಡ, ಜಾಸ್ತಿ ಕೆಲಸ ಮಾಡಕ್ಕೆ ಹೋಗ್ಬೇಡ, ಬೆಡ್ ರೆಸ್ಟ್ ಮಾಡ ಅಂತ ಹೇಳಾರಂತೆ. ಅದಕ್ಕೆ ಅವ್ರ ಅಣ್ಣಾರ ಎಲ್ಲ ಕೆಲಸ ಮಾಡತ್ತಾರಂತ ಆಕಿನ ಮನೆಯವ್ರ. ಅಡಿಗೆ ಗಿಡಿಗೆ ಎಲ್ಲ ಅವ್ರ ಮಾಡ್ಯಾರಂತ. ಈ ಕಡೆ ಒಂದು ಕೆಲಸ ಮಾಡಕ್ಕೆ ಚಾತಿಲ್ಲ ಪಾಪ ಅವ್ರು. ಮತ್ತು ಬಾಂಡೆ ಬಟ್ಟೆ ಅಷ್ಟ ಅವ್ರ ಮಮ್ಮಿಗೆ ಮಾಡಂತ ಹೇಳ್ಯಾರಂತ. ಈಗ ಆಕೆ ಅಲ್ಲೇ ಇದ್ರೆ ಮತ್ತು ಅವ್ರ ಮಮ್ಮಿ ಕೆಲಸ ಹಚ್ತಾರೆ ಬಿಡ ಅಂತೇಳಿ ಆಕಿನ ಇಲ್ಲಿ ತೊಗೊಂಬಂದು ಬಿಟ್ಟು ಹೋಗ್ಯಾರ. ಕರ್ಕೊಂಬಂದು ಅಂತ ನೋಡಿ ಕರ್ಕೊಂಬಂದು ಬಿಟ್ಟು ಹೋಗ್ಯಾರ. ಈಗ ಅವರು ಮಗ ಹೋಗಿದ್ದು ನೋಡಿ ಇಲ್ಲಿ ಬಂದಾರ. ಈಗ ಅವ್ರು ಕರ್ಕೊಂಡು ಹೋಗೋಕಿನ್ನ ಕೆಲಸ ಮಾಡ್ಬಾ ಅಂತೇಳಿ. ಅದಕ್ಕೆ ಈಕಿ ಏನಂದ್ಲ, ಬ್ಯಾಡ್ರಿ ಬರಂಗಿಲ್ಲ ನಾನು, ಅವರು ಕೆಲಸ ಮಾಡಬೇಡ ಅಂತಂದ್ರೆ ಕಡಾಕಟಿ ಬಿಟ್ಟು ಹೋಗಿ ಹೇಳ್ಯಾರ ಕೆಲಸ ಮಾಡಬೇಡ ಅಂತೇಳಿ. ನಾವು ಅಲ್ಲರಿ ಬರಾಕ, ಅವ್ರು ಬಂದಾಗ ಬರ್ತೀನಿ ನಾನು ಅಂದ್ಲಕ್ಕಿ. ಅದಕ್ಕೆ ಅಯ್ಯೋ, ಅದಕ್ಕೆ ರಂಪಾಣ ಮಾಡಿಟ್ಬಿಟ್ರಪ್ಪ ಮನೆ ಅನ್ನೋದು. ಬಾಯಿ ಬಂದಂಗೆ ಬೈದಕ್ಕಿಗೆ ಹೊಲಸೊಲ್ಸ್ ಮಾತು. ಆಕಿನ ಕೂದಲ ಹಿಡಿದು ಜಗ್ಗ್ಯಾಡಿ ಹೊಡೋದಕ್ಕಿಗೆ, ಭಾಳ ಮನೆ ಕೆಲಸ ಮಾಡ್ಬಾ ಅಂತೇಳಿ ಒತ್ತಾಯ ಮಾಡಿಸಿ ಆಕಿ ನೋಡಿದ್ರೆ ನಾ ಬರಂಗಿಲ್ಲ ಅವ್ರು ಅಂತೇಳಿ ಆಕಿ. ಅವ್ರಂತರೂ ನಾನು ನಿನ್ನ ಚಾಕ್ರಿ ಮಾಡ್ಬೇಕೇನ, ನೀ ನನ್ನ ಚಾಕ್ರಿ ಮಾಡ್ಬೇಕು, ನೀ ನನ್ನ ಮನೆಗೆ ಬಂದಿ, ನೀ ನನ್ನ ಮನೆ ಹಾಳು, ಬಾ ನಾನು ಎಲ್ಲ ಕೆಲಸ ಮಾಡ್ಕೊಡ್ಬಾ, ನಂಗೆ ಅಡುಗೆ ಮಾಡ್ಕೊಡ್ಬಾ, ಚಲೋ ತಂಗೆ ಏನಾರ ನಂಗೆ ತಿನ್ಬೇಕು ಅನ್ಸಾದಿಲ್ಲ ಅಂತೇಳಿ ಹೆಂಗೆ ಬೈದಾತಿದ್ಲ ಗೊತ್ತಕ್ಕಿಗೆ. ಯಪ್ಪ ಬೇಡ, ಕಿವಿ ಮುಚ್ಕೋಬೇಕು ನೋಡಿ, ಹಂಗೆ ಭಯ. ಅದ್ರೊಳಗೆ ಮಾತು ಒಳಗೆ ದೀಪ ಏನೋ ಅಂದ್ಲ ಅವ್ರ ಅತ್ತಿಗೆ. ಅದಕ್ಕೆ ಅವ್ರ ಅತ್ತಿ ದೀಪಾಗೇನೋ ಬೈದ್ಬಿಟ್ಲಂತೆ. ಪುಷ್ಪ ಅಂಟಿ ಒಂದು ಹೊಡೆದ್ಬಿಟ್ರ ಅವ್ರಿಗೆ. ಮತ್ತು ಅವ್ರಿಗೆ ಜಗಳ ಸ್ಟಾರ್ಟ್ ಆಯ್ತು. ಮತ್ತು ಹಂಗೆ ಹಿಂಗೆ ಮಾಡಿ ಬಿಡಿಸಿ ಅವ್ರನ್ನ ಕಳಿಸಿದ್ರು. ಅಯ್ಯೋ, ಇಷ್ಟೆಲ್ಲ ಆತಾ? ಏನು ಕೇಳ್ತಿ ಬಿಡೋದಲ್ಲ. ಈ ಜಗಳ ಪಗಳ ಎಲ್ಲ ನೋಡಕ್ಕಾಗಂಗಿಲ್ಲಪ್ಪ ನನ್ನ ಕಣ್ಣಾರೆ. ನೋಡುವ ಸುಷ್ಮಾ, ಇನ್ನು ಮ್ಯಾಗ ನೀ ಹಿಂಗೆ ಧೈರ್ಯ ಗಿಡಗತ್ತೆ ಇರಬಾರ್ದ, ಧೈರ್ಯಶಾಲಿ ಆಗಿರ್ಬೇಕು ನೋಡು. ಇಲ್ಲ ನೀ ಮತ್ತೆ ಬೇಗ ಉರ್ದು ತಿಂದು ಬಿಡ್ತಾಳೆ ಏನ. ನೀ ಮತ್ತೆ ಜೊತೆ ಹೇಗ್ ಬೇಕಾದ್ರೆ ನೀ ಗಟ್ಟಿಯಾಗಿ ನಿಂದಿರ್ಬೇಕು ನೋಡುವ. ಹ್ಞೂ ಸುಷ್ಮಾ, ನಿಮ್ಮ ಕುಸುಮ ಆಂಟಿ ಹೇಳೋದು ಕರೆಕ್ಟ್ ಐತ್ವಾ? ಹ್ಞೂ ರೀ ಆಂಟಿ, ನಂಗೆ ಅಷ್ಟು ಧೈರ್ಯ ಬರಂಗೇ ಇಲ್ಲ ಬಿಡ್ರಿ. ಧೈರ್ಯ ಮಾಡ್ಕೋಬೇಕು ನೀನು, ಧೈರ್ಯ ಮಾಡ್ಕೋಬೇಕು. ಇಂಥ ಅತ್ತಿಗಳದಾರ ಅಂದ್ಮೇಲೆ ಧೈರ್ಯ ಮಾಡ್ಕೋಬೇಕು ಏನ. ಏನು ಮಾಡ್ಬೇಕು, ಎಲ್ಲರ ನಸೀಬೊಳಗೂ ಚಲೋ ಅತ್ತಿ ಬದಿರಂಗಿಲ್ಲ. ನಿನಗಂತ ಸಿಕ್ಕಾಳ, ಈಗ ಏನು ಮಾಡಕ್ಕೆ ಬರಂಗಿಲ್ಲ. ಇನ್ನು ಮುಂದೆ ಏನಾರ ಮನೆ ಹಾಳು ಮಾಡೋ ಕೆಲಸ ಮಾಡ್ತಿರ್ತಾಳಕ್ಕಿ ಏನ. ನೀನು ಎಲ್ಲ ಕಡೆ ಕಣ್ಣು ಹಿಡ್ಬಿಟ್ಟು ಇರ್ಬೇಕು ಇನ್ನು ಮ್ಯಾಗ. ನಾನು ಈ ಊರಿಗೆ ಬಂದಾಗಿಂತ ನೋಡತ್ತಿನಲ್ಲ ನಿಮ್ಮ ಅತ್ತಿಗೆ, ಭಾಳ ಹೊಲಸ್ತೈತೆ ಆಕಿನ ಗುಣ. ಆಕಿನ ತವ್ರ ಮನೆಯೂ ಇಲ್ಲೇ ಆಗ್ಬಿಡ್ತು, ಗಂಡ ಮನೆಗೂ ಇಲ್ಲೇ ಆಗ್ಬಿಡ್ತಾ. ಆಕೆ ಆಡಿದ್ದ ಆಟ, ಆಕೆ ಮಾಡಿದ್ದ ಆಟ ಆಗ್ಬಿಟ್ಟೈತೆ ಆಕಿಗೆ. ಒಂದು ಸ್ವಲ್ಪ ಮನುಷ್ಯತ್ವ ಅನ್ನೋದಿಲ್ಲ, ಮರ್ಯಾದೆ ಅನ್ನೋದಿಲ್ಲ ಅದಕ್ಕೆ. ಅದು ಈ ನೆನೆಸ್ಕೊಂಡ್ರೆ ನಾವು ಯಾಕೆ ಅನ್ಸಕ್ಕೆ ಮಾಡೋದು. ಏನು ಮಾಡ್ಬೇಕು ರೀ ಅಮ್ಮ, ನನಗಂದ್ರೂ ಸಾಕಾಗ್ಬಿಟ್ಟಿತ್ತು ಇವ್ರ ಸಂಬಂಧ. ಇನ್ನು ಏನಂತ ಮಾಡ್ಬೇಕು ಇವ್ರಿಗೆ ಅಂತೇಳಿ ಒಂದು ಗೊತ್ತಾಗತ್ತಿಲ್ಲ ರೀ. ಅದಕ್ಕೆ ಎಷ್ಟು ಮಾಡಿದ್ರೆ ಅಷ್ಟೇ ಅದ ಗುಣನ ಹಂಗೆ ಬಂದ್ಬಿಟ್ಟೈತಕ್ಕಿಂದ ಏನೇ. ನೋಡ, ನೀನು ಮೈಕೈ ಎಲ್ಲ ಕಣ್ಣಾಗಿ ಇಟ್ಕೋಬೇಕಿನ ಮ್ಯಾಗ. ಆಕೆ ಏನು ಮಾಡ್ತಾಳೆ ಏನು ಎಲ್ಲ ನೋಡ್ಕೊಂಡಿರ್ಬೇಕು ನೀನು. ನೋಡಿ ಮತ್ತೆ ನಿನ್ನ ಗಂಡಗೆ ಇನ್ನೊಂದ್ಸಲ ತಲೆಯಾಗ ಏನೋ ತುಂಬಿ ಮನಸ್ಸು ಹಾಳು ಮಾಡಿದ್ದಾಳಕ್ಕಿಂದ ಅವಂದು. ಹುಷಾರಂಗಿರ. ಇಲ್ಲ ರೀ, ಮೊದ್ಲಿನಂಗೆ ಏನಿಲ್ಲ ರೀ ಈಗ ಅವ್ರು. ಮೊದ್ಲಿನಂಗಿಲ್ಲ ಕರೆ. ಒಂದ್ಸಲ ಮಾಡಿದ್ರು ಇನ್ನೊಂದ್ಸಲ ತಪ್ಪು ಮಾಡಬಾರ್ದು ಅಂತನಾರ ಐತೇನ. ಮತ್ತೆ ಇನ್ನೊಂದ್ಸಲ ನೀವು ಮತ್ತೆ ಏನಾರು ತಲೆಯಾಗ ತುಂಬಿದ್ಲ, ಏನಾರ ಮಾಡಿದ್ಲ, ಏನು ಮಾಡ್ತಿ? ಹೌದಿಲ್ಲ? ನೀ ಹಿಂಗೆ ಎದ್ರಕೊಂಡ್ ಕುಂತಿ ಅಂದ್ರೆ ಆಕೆ ಏನು ಬೇಕಾದ್ರೂ ಮಾಡ್ತಾಳೆ. ನೀನು ಗಟ್ಟಿಯಾಗಿ ನಿಂದ್ರೆ, ನೀನು ನಿನ್ನ ಸೊಸೆಯನ್ನ ನಿಮ್ಮ ಅತ್ತಿ ಏನ ಮಾತಾಡಿದ್ರು ಎದರಕ್ಕೆ ಹೋಗ್ಬೇಡ. ಎದ್ರ ಜವಾಬ್ ಕೊಡೋದು ಕಲಿ ಇನ್ ಮ್ಯಾಗ ನಿಂತ್ರ. ಬೈಗೆ ಇವಾಗ ಅತ್ತಿ ಚಲೋದು ಹೇಳತ್ತಾಳ ಅಂದ್ರೆ ಕೇಳಾಕ್ ಚಲೋ. ಇಂಥ ಕೆಟ್ಟ ಅತ್ತಿ ಇದ್ರೆ ಏನು ಮಾಡಕ್ಕಾಗ್ತೈತಿ, ಏನು ಮಾಡಕ್ಕಾಗಂಗಿಲ್ಲ. ಅದು ಚಲೋದು ಹೇಳ್ಕೊಡ್ತೈತ, ಇಲ್ಲ ಎಲ್ಲ ಕೆಟ್ಟದ್ದೇ ಹೇಳ್ಕೊಡ್ತೈತಿ. ಮಗುಗೂ ಎಲ್ಲ ಕೆಟ್ಟದ್ದೇ ಹೇಳ್ಕೊಡ್ತೈತಿ, ಸೊಸಿಗಂತೂ ಕೆಟ್ಟದ್ದ ಮಾಡ್ತೈತಿ. ನೋಡುವ, ನಿಮ್ಮ ಅಂಟಿಗಳು ಹೇಳಿದ ಮಾತು ಅರ್ಥ ಮಾಡ್ಕೋ, ಹುಷಾರಂಗಿರ. ಹ್ಞೂ ರೀ ಆಂಟಿ, ಹಿಂದಾಗ ನೀವು ಹೇಳ್ದಂಗೆ ಮಾಡ್ತೀನಿ ರೀ. ನನಗೂ ಸಾಕಾಗೈತೆ ನಮ್ಮ ಅತ್ತಿ ಸಂಬಂಧ. ರಾಮ, ದೀಪ ಮತ್ತೆ ನಮ್ಮ ಮಳೆ ಎಲ್ಲೋದ್ರಪ್ಪ, ಕಾಣತೇ ಇಲ್ಲ. ಅದು ಪ್ರೇಮ್ ಮತ್ತು ಪ್ರೀತಿ ಬರತ್ತಾರ್ರಿ, ಅದಕ್ಕೆ ಕರ್ಕೊಂಬರಕ್ಕೆ ಹೋಗ್ಯಾರ್ರಿ ಅವರಿಬ್ರು. ಅಯ್ಯೋ, ಅದನ್ನೇನು ಕೇಳ್ತೀರಿ, ಎಲ್ಲರಿಗೂ ಸರ್ಪ್ರೈಸ್ ಕೊಡ್ಬೇಕಂತೇಳಿ ಹೇಳಾರ್ದ ಬರತ್ತಿದ್ರ ಅದು. ಅವ್ರು ದಾರಿನ ಗೊತ್ತಾಗಿದ್ರು, ಅವ್ರು ಅರ್ಧ ದಾರಿಗೆ ನಿಂತು ಬಿಟ್ಟಾರ ಅವ್ರು. ಅಯ್ಯೋ ಪಾಪ ಪಾಪ, ಎಷ್ಟು ಆಸೆ ಇಟ್ಕೊಂಡ್ ಬಂದಿದ್ವ ಏನೋ ಹುಡುಗರು, ಅರ್ಧ ದಾರಿಗೆ ಸಿಕ್ಕೊಂಡ್ರ. ನಮ್ಮ ಮಮ್ಮಿ ನನಗೂ ಈಗ ಗೊತ್ತಾಗೈತಿ. ಪಾಪ ಅವ್ರು ಎಷ್ಟು ಆಸೆ ಇಟ್ಕೊಂಡ್ ಬಂದಿದ್ರೆ ಎಲ್ಲ ಹಾಳಾಗೋಗ್ಬಿಡ್ತು. ಅಯ್ಯೋ ಕರ್ಮ. ಎಲ್ಲದಾರಂತೀಗ ಅವ್ರೆ ಬರತಾರ, ಇವ್ರಿನ್ನೂ ಹೋಗಿ ಮುಟ್ಟಾರಂತ ಇಲ್ಲಂತೆ. ಅದೇ ನೀವು ಮಾತಾಡತ್ತಿದ್ದಲ್ರಿ, ಅವಾಗ ಹೋದ್ರಿ ಅವ್ರು. ಇನ್ನು ಈಗ ಹೋಗಿ ಮುಟ್ಟಿರ್ಬೇಕ್ರಿ, ಕರ್ಕೊಂಡ್ ಬರ್ತಿರ್ಬೇಕು.
ಹೌದೇನ ಸರಿ ತಗೋ ಚಲೋ ಆತು. ಸುಷ್ಮಾ ಸುಷ್ಮಾ ನನ್ ಗಂಡ ಬಂದ ಅನ್ಸತ್ ನೋಡ್ವಾ ಸುಷ್ಮವ್ವ. ರೀ ಬಂದ್ರಿ? ಯಾಕ್ಲಿ ಏನಾತ ಹಂಗ್ಯಾಕ್ ಸಪ್ ಮಾರಿ ಹಾಕಿ ಯಾಕೆ ಆರಾಮ ಅನ್ಸಾತಿಲ್ಲ ಯಾಕ ಕೂದ್ಲಾಕ ಹಂಗ ಯಾವ ಏನಿದೆ? ಅಯ್ಯೋ ಅದೇನ್ ಕೇಳ್ತಿಪ್ಪ, ನಿಮ್ಮ ಅವ್ವ ಬಂದಿದ್ಲ. ಅವು ಬಂದಿದ್ಲಾ? ಏನಾದ್ರಿ ಕುಸುಮ ಕರ್ಜಿ ಹಾಕರ ಏನು ಒಂದು ತಿಳಿಯತಿಲ್ಲ ನನಗೆ. ಏನ್ ಕೇಳ್ತಿಪ್ಪ ನಿಮ್ಮ ಅವ್ವಂದ ಬ್ಯಾಡ್ ಬಿಡ. ಬಂದ್ ಹುಡುಗಿಗೆ ಹೊಡೆದು ಕೂದ್ಲ ಎಲ್ಲ ಜಗ್ಗಾಡಿ ಬಾಯಿ ಬಂದಂಗ್ ಬೈದು ಆಕಿಗೆ ನೀನ ಹೇಳಿರ ಕೆಲಸ ಮಾಡ್ಬೇಡ ಅಂತೇಳಿ. ಅದ್ ಬಾಪ ಬಂದು ಕುಂತಿದ್ದೆ, ನೀನ ಬಿಟ್ಟು ಹೋಗ್ಯಾಕಿ ನಿಲ್ ಕುಂದ್ರ ಅಂತೇಳಿ. ನಿಮ್ಮ ಹೇಳಕ್ ಕರ್ಕೊಂಬಂದಿಲ್ಲ. ಆಕಿ ಬಂದು ಜಗಳ ಮಾಡಿ ಆಕಿನ ಹೆಂಗ್ ಬೇಕಾರ ಹಂಗ್ ಹೊಡೋದು ಬ್ಯಾಡ್ ಬಿಡೋದು. ಅದು ಅಲ್ಲ ಮತ್ತೆ ಕುಸ್ಮಿ ಜೊತೆ ಜಗಳ. ಏನು ಅದು ಸ್ವಲ್ಪ ಮನುಷ್ಯತ್ವ ಐತೆ ನಿಮ್ಮ ಅವ್ವಾಗ? ಸ್ವಲ್ಪ ಮನುಷ್ಯತ್ವ ಇಲ್ಲ ನೋಡ. ಆ ಪಾಪ ಹುಡುಗಿ ತ್ರಾಸ ಒಳಗ್ ಕುಂತೈತಿ, ಬಂದು ಗುಟ್ಲೆ ಬಾಯಿ ಬಂದಾಗ ಹೊಲಸ ಬೈದು ಕೂದ್ಲ ಎಲ್ಲ ಜಗ್ಗಾಡಿ ಹೊಡೋದಕ್ಕಿಗೆ. ಆಕಿ ಹೊಡೆದ ನನ್ನ ಮಗಳಿಗೆ ಬೈದು ಮತ್ತೆ ನನ್ನ ಜೊತೆ ಜಗಳ ಮಾಡ್ಕೊಂಡು ಎಷ್ಟೆಲ್ಲ ಕಿತ್ತಾಡಿದ್ಲು ಗೊತ್ತೇನಕ್ಕಿ? ಅಯ್ಯೋ ಇಲ್ಲ ರೀ ಜಯಕರ್ ಕುಸುಮಕ್ಕರ ನಮ್ಮ ಅವಾಗ ಹೇಳೇನ ನಾ ಬೆಳಗ್ಗೆ ಅಡುಗೆ ಎಲ್ಲ ಮಾಡಿಟ್ಟೇನಿ ಬೇ, ನೀನು ಸ್ವಲ್ಪ ಬಾಂಡೆ ಬಟ್ಟೆ ಮಾಡ್ಕೋ, ಈಕಿಗೆ ಬೇಡ ಮಾಡಕ್ಕೆ ತ್ರಾಸ ಆಗ್ತೈತಿ. ಮತ್ತೆ 2 ತಿಂಗಳು ಬೆಡ್ ರೆಸ್ಟ್ ಹೇಳೋಕಿಗೆ, ಮತ್ತೆ ಇಲ್ಲಿ ಮನ್ಯಾಗ ರೆಸ್ಟ್ ಮಾಡಕ್ಕೆ ಆಗಂಗಿಲ್ಲ. ಸುಮ್ಮನೆ ನಾ ಅಲ್ಲಿ ಜಯಕರ್ ಮನೆಗೆ ಬಿಟ್ಟು ಹೋಗ್ತೀನಕ್ಕಿನ್ನ, ನೀ ಏನಾಕಿ ಕರೆಯಕ್ಕೆ ಹೋಗ್ಬೇಡ, ನೀ ಕೆಲಸ ನೀ ಮಾಡ್ಕೋ ಅಂತ ಹೇಳೇ ಬಂದೆ ನಕ್ಕಿಗೆ. ನೋಡಿದ್ದೇನೆ ಇಷ್ಟೆಲ್ಲ ಹೇಳಿದ್ರು ಇಲ್ಲಿ ಬಂದು ಈ ಪರಿ ಜಗಳ ಮಾಡಲ್ಲ ನಿಮ್ಮವ್ವ. ಏನ್ ತಗೊಂಡ್ ಹೊಡಿಬಾರ್ದು ಹೇಳಕಿಗೆ. ನಮಗ ಕರಡ್ ಚುರುಕ್ಕಂತ ಬಿಡ್ತಪ್ಪ ಆಕಿ ಹೊಡೆಯೋದ್ ನೋಡಿ, ಕೂದ ಚಗ್ಗೋದ್ ನೋಡಿ, ಆಕಿಗೆ ಬಾಯಿ ಬಂದಾಗ ಬೈಯೋದ್ ನೋಡಿ. ಇಷ್ಟ ಮನುಷ್ಯ ಕೆಟ್ಟೋರಾಗ್ಬಾರ್ದು ಬಿಡ. ಮಾಡ್ಬೇಕು ನೋಡ್ರಿ ಅಕ್ಕ, ನನಗರ ಸಾಕಾಗ್ಬಿಟ್ಟೈತೆ ನಮ್ಮ ಅವಾಗ ಹೇಳಿ 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 ಹೇಳಿ. ಇನ್ನೆಲ್ಲ ಅಷ್ಟು ಚಂದ ಕುಂದ್ರಿಸ್ಕೊಂಡು ಎಲ್ಲಾನು ಹೇಳೇನಿ, ಬೆಳಗ್ಗೆ ಬರೋಬೇಕಾರೂ ಹೇಳೇನಿ. ಆದ್ರೂ ಇವಕಿಗೆ ಇಷ್ಟೆಲ್ಲ ತ್ರಾಸ ಕೊಡ್ತಾಳ ಅಂದ್ರೆ ಏನ್ ಮಾಡೋದು ಹೇಳ್ರ? ಸುಮ್ಮನೆ ಬೇರೆ ಮನೆ ಮಾಡ್ಕೊಂಡು ಹೋಗ್ಬಿಡ್ಲಿ ನಾನು ಸಾಯ್ತು ನನಗರ ಕಡೆ ಹೇಗೋದು ಬದ್ಲಿ. ಬೇರೆ ಮನೆಗೆ ಯಾಕೆ ಹೋಗ್ತಿರಪ್ಪ? ಬೇರೆ ಮನೆಗೆ ಇದಕ್ಕೆ ಹೋಗ್ತೀರಿ? ನಿಮ್ದಾದ ಮನೆ ಇಟ್ಕೊಂಡು ಬೇರೆ ಮನೆಗೆ ಇದಕ್ಕೆ ಹೋಗ್ತೀರಿ? ಅದೇ ಮನೆಗೆ ಇದ್ಕೊಂಡು ನಿಮ್ಮ ಅವ್ವಾಗ ಚಲೋ ಬುದ್ಧಿ ಕಲಸ್ರಿ ಮೊದ್ಲು. ಆಕಿಗೆ ಅದೇನು ಕೆಟ್ಟ ಬುದ್ಧಿ ಐತಲ್ಲ, ಕೆಟ್ಟ ಬುದ್ಧಿ ಹೋಗಂಗ ಕಲಸ್ರಿ ಆಕಿಗೆ. ಏನ್ ಕಲಿಸ್ಬೇಕ್ರಿಪ್ಪ? ಈಗ ಸಣ್ಣ ಹುಡುಗಿ ಏನ್ರಿ ಈಕಿ? ಏನು ಮೊಮ್ಮಕ್ಳು ಕಾಣೋ ವಯಸ್ಸೊಳಗೆ ಮಗಳಿಲ್ಲ ಈಕಿನ ನನ್ನ ಮಗಳು ಅಂತೇಳಿ ನೋಡ್ಕೊಂಡು ಹೋದ್ರೆ ಏನಾಗ್ತೈತೆ ಆಕಿಗೆ? ನನ್ನೂ ಇಷ್ಟು ದಿನ ಕೆಟ್ಟ ದಾರಿಯೊಳಗೆ ತುಳಿಯಂಗೆ ಮಾಡಿದ್ಲು. ಹೋಗ್ಲಿ ಬಿಡಿ ಅದೆಲ್ಲ ಮರ್ತು ಈಗ ಚಲೋ ಜೀವನ ಮಾಡೋಣ ಅಂತಂದ್ರೆ ನಮ್ಮ ಅವ್ವಂದು ಇರ್ಲಾರ್ದು ಕಿಡ್ಡಿ. ನೋಡಪ್ಪ ನಾ ಹೇಳೋದಾದ್ರೆ, ನೀವು ಇಷ್ಟು ಮೆತ್ತಗಾಗಿ ನಿಮ್ಮ ಅವ್ವನ ಮುಂದಿದ್ರೆ ನಿಮ್ಮವ್ವ ಇನ್ನೂ ಕೆಟ್ಟ ಕೆಲಸ ಮಾಡಕ್ಕೆ ಹಿಂಜರಂಗಿಲ್ಲ. ನಿನ್ನ ಹೆಂಡತಿಗೆ ಸ್ವಲ್ಪ ಹೇಳ, ಈಗಾರ ಸ್ವಲ್ಪ ಗಟ್ಟಿಯಾಗಿ ನಿಂದ್ರಾಕ. ನಿಮ್ಮವ್ವ ಅಂದಂಗೆ ಅನ್ಸ್ಕೊಳಕ ಹೊಡೆದಂಗೆ ಹೊಡ್ಸ್ಕೊಳಕ ಆಗಂಗಿಲ್ಲ ಅಂತ ಹೇಳ್ಬಿಡಕ್ಕೀಗ, ಗಟ್ಟಿಯಾಗಿ ನಿಂದ್ರಾಕ. ನಾ ಹೇಳೇನ್ಬೇಕೀಗ ನಮ್ಮವ್ವ ಏನಾರ ಅಂದ್ರೆ ನೀನು ಅನ್ಸ್ಕೋಬೇಡ, ನೀನು ತಪ್ಪಿದ್ರಷ್ಟು ನೀನು ಅನ್ಸ್ಕೊ, ನೀನು ತಪ್ಪಿಲ್ಲ ನೀವು ವಾಪಸ್ ಮಾತಾಡ ಅಂತೇಳಿ. ಆದ್ರೂ ಸುಮ್ಮನೆ ಇರ್ತಿದ್ದೆ. ನಾ ಹೆಂಗೆ ಮಾತಾಡ್ಲಿರಿಪ್ಪ? ಅವ್ರ ದೊಡ್ಡವ್ರು ಆಗ್ತಾರ, ನಾ ಸಣ್ಣಕ್ಕೆ ಹಾಕ್ತೀನಿ. ಅದು ನೀ ಅರ್ಥ ಮಾಡ್ಕೊಂತೀವ, ನೀ ಮತ್ತೆ ಅರ್ಥ ಮಾಡ್ಕೋಬೇಕಲ್ಲ. ಸುಷ್ಮಾವ, ನಿನಗೂ ಮುಂದೆ ಮಕ್ಕಳು ಮರಿ ಆಗ್ತಾವು. ನೀನು ಮಕ್ಕಳ ಮರಿಗೂ ಇಂಥ ಬುದ್ಧಿ ಕಲಿಸಿದ್ರೆ ಏನ್ ಮಾಡ್ತಿ? ಯಾವಾಗ ಎಲ್ಲಿ ಹೋಗ್ತಿ, ಎಲ್ಲಿ ಹೋಗಿ ಬಾಯ್ ಪಡ್ಕೊಂತಿ? ನನ್ನ ಮಕ್ಕಳ ಮರಿಗೆ ಹಾಳು ಮಾಡಕ್ ನಾ ಬಿಡಂಗಿಲ್ವೇ? ನಮ್ಮವ್ವಂದು ಬಾಳಾಗೈತಿ. ಒಂದು ಅಕ್ಕಿ ಇರ್ಬೇಕು, ಇಲ್ಲ ನಾ ಇರ್ಬೇಕು ಮನ್ಯಾಗ ಇವತ್ತು. ಸ್ವಲ್ಪ ಹಂಗೆಲ್ಲ ಏನ್ ಮಾಡಕ್ ಹೋಗ್ಬೇಡ, ಮನಿ ಬಿಟ್ಟದ ಹೋಗೋದು. ಈಗ ನಿಮ್ ಬಿಟ್ರೆ ಅಕ್ಕಿಗಾರ ಯಾರದಾರ? ಅಕ್ಕಿ ಏನ ಹೊಲಸ್ ಬುದ್ಧಿ ಬಂದೈತೆ ಅಕ್ಕಿಗೆ. ಮೊದ್ಲಕ್ಕಿನ ತಲೆಗಿಂದ ಯೋಚನೆಗಳು ಹೋಗಂಗ್ ಮಾಡ್ರಿ. ಇಲ್ಲ ನಿಮ್ಮ ಅವ್ವಗ್ ಬುದ್ಧಿ ಕಲಿಸಬೇಕಪ್ಪ, ಹಿಂಗ ಬಿಟ್ರೆ ಆಗಂಗಿಲ್ಲ ಅಕ್ಕಿಗೆ. ನಾನು ಯೋಚನೆ ಮಾಡ್ತೇನೆ ಅಕ್ಕಿಗೆ ಏನು ಬುದ್ಧಿ ಕಲಿಸ್ಬೇಕಂತೇಳಿ. ಈಗ ಸದ್ಯಕ್ಕೆ ನೀವು ಮನೆಗೆ ಹೋಗ್ರಿ, ನಾ ಹೇಳ್ತೀನಂತ ನಿಮ್ಗೆ, ನೀವು ಹಂಗೆ ಮಾಡಂತ್ರಿ. ಹಂಗೆ ಮಾಡ್ರಿ, ಸುಮ್ಮನೆ ಈಕಿಗೆ ಹಿಂಗ ಬಿಟ್ಕೊಂಡು ಹೋದ್ರೆ ಆಗಂಗಿಲ್ಲ. ನನಗಂತೂ ಏನು ಮಾಡ್ಬೇಕು ಅನ್ನೋ ದಾರಿನ ತೋಚಾತಿಲ್ರಿ. ಈಗ ನೀವು ಹೆಂಗೆ ಹೇಳ್ತೀರ ಹಂಗೆ ಕೇಳೋದ ಪರಿಸ್ಥಿತಿ ಐತೆ ನೋಡ್ರಿ ನನಗೆ. ಏನೋ ನೀವ ನಮ್ಗೆ ಅಕ್ಕಂಗಿಯರ್ ಇದ್ದಂಗೆ ನಿಮ್ಮ ತಮ್ಮನ ಜೀವನ ಚಲೋ ಆಗ್ಬೇಕಂದ್ರೆ ನೀವೇ ಏನೋ ಮಾಡ್ಬೇಕು ನೋಡ್ರಿ. ಈಗ ಕಡೆ ಕೆಡ್ಸ್ಕೊಂಡು ಹೋಗ್ಬಿಡ್ಪ, ನಾವು ಅದೀವಲ್ಲ ನಾವೆಲ್ಲ ನೋಡ್ಕೊಂತೀವಂತೆ. ನೀವು ಹೋಗ್ರಿ ಸದ್ಯಕ್ಕೆ. ಆಕೆ ನೋಡಪ್ಪ ಸ್ವಲ್ಪ ತ್ರಾಸ ಆಗೈತಿ, ನಿಮ್ಮವ್ವ ಜಗ್ಗಾಡಿ ಗಿಗ್ಗಾಡಿ ಆಕಿನ ಕೂದಲ ಎಲ್ಲ ಇದು ಆಗ್ಬಿಟ್ಟಾವ. ಹೋಗುವ ಸುಷ್ಮಾ, ಚಂದಂಗೆ ತಲೆ ಬಾಚ್ಕೊಂಡು ಸ್ವಲ್ಪ ಏನಾರು ತಿಂದು ಒಟ್ಟಿಗೆ ಮಕ್ಕಳು ಹೋಗ. ಊಟ ಮಾಡಿದ್ರೆ ಮಾಡಿಲ್ಪ ಅಕ್ಕಿ. ನನ್ನ ಗಂಡ ಬಂದಾಗ ಊಟ ಮಾಡ್ತೀನಿ, ನನ್ನ ಗಂಡ ಬಂದಾಗ ಊಟ ಮಾಡ್ತೀನಿ ಅಂತೇಳಿ. ಗಂಡನ ಬಿಟ್ಟು ಸರಿಯಂಗೆ ಇಲ್ಲ ಅಂತಾಳೆ ನಮ್ಮ ಸುಷ್ಮಿ. ಹುಚ್ಚಿಗಳ್ರಿ ಅಲ್ಲಿ ಮನೆಗೂ ಹಂಗೆ ಮಾಡ್ತಾಳ್ರಿ. ನಾ ಬರೋ ಮಟನೂ ಕೈಕೊಂಡು ಹಂಗ ಕುಂತಿರ್ತಾ, ಊಟ ಮಾಡಿರಂಗಿಲ್ಲ. ಇನ್ಮೇಲೆ ನೀನು ಆರೋಗ್ಯ ಕಡೆ ಲಕ್ಷ ಕೊಡುವ. ಗಂಡನ ಮ್ಯಾಗ ಪ್ರೀತಿ ಇರಲಿ, ಬೇಡ ನಂಗಿಲ್ಲ. ಆರೋಗ್ಯ ಕಡೆನೂ ಸ್ವಲ್ಪ ಲಕ್ಷ ಇರಲಿನೇ. ಹೋಗಿ ಊಟ ಮಾಡ್ರಿ, ಕುಂದ್ರ ಹೋಗ್ರಿ ಸ್ವಲ್ಪ ಹೊತ್ತು ಆರಾಮ್ಸಿರಿ. ಹೋಗ್ಪ ಕರ್ಕೊಂಡು ಸ್ವಲ್ಪ ಏನಾರು ತಿನ್ಸಕ್ಕೀಗ. ನೋಡು ಬಾಳ ಪೆಟ್ಟು ಬಿದ್ದಿತ್ತಂತ ತಲೆಗೆ, ನೋಡಕ್ಕೀಗ ಸ್ವಲ್ಪ. ಸರಿ ತಗೋರಿ, ಬರ್ತೀನಿ ಅಂತ ನಾನು. ಸುಷ್ಮಾ ಬಾ ಹೋಗೋಣ. ಹ್ಞೂನ್ರಿ. ಯವ್ವ ಈ ಹುಡುಗಿ ಜೀವನ ಯಾವಾಗ ಶುದ್ಧ ಆಗ್ತೈತೆ ಏನ? ಆಗ್ತೈತಿ. ದೇವ್ರ ಅದಾನ, ಕೆಟ್ಟ ಕಾಲ ಐತದ ಒಳ್ಳೇದಕ್ಕೂ ಕಾಲ ಇಟ್ಟಿರ್ತಾನ ದೇವ್ರ. ಏನ್ ಕಾಯ್ಬೇಕಷ್ಟೇ. ಏನ್ ಕಾಯ್ಬೇಕ, ಏನ್ ಬಿಡ್ಬೇ? ಪಾಪ ಹುಡುಗಿ ಬರೀ ಕಣ್ಣೀರ್ ರೋಗ ಕೈ ತೊಳಿದಾತ. ಆಕಿಗೂ ಇನ್ಮೇಲೆ ಎಲ್ಲ ಒಳ್ಳೇದಾಗ್ತೈತೆ ನೋಡಿ ಬೇಕಂದ್ರೆ. ಆಗ್ಲಿವ, ಅಷ್ಟ ಬಯಸ್ತೇವೆ ನಾವೇನು. ಸರಿ ತಗೋ ಜಯಕ, ಬರೋಣ ನಾವು. ಕುಂದ್ರಲ್ಲೇ ಊಟ ಮಾಡ್ಕೊಂಡು ಹೋಗ್ರಂತಿ. ಇವ ನಮ್ಮ ಓನ್ ಬರ್ತಾನೆ ಈಗ, ನನ್ನ ಗಂಡ ಊಟ ಆದ್ ನೀಡ್ಬೇಕು. ಬರ್ತೀನಿ ತಗೋಣ, ಅವಳ ಜೊತೆ ಕುಂದು ಊಟ ಮಾಡ್ತೀನಂತ. ಮೇ ಬಿ ಆತುಗೆ खाना खा के जाएंगे? ए नको जी बा, ए आओ जी, जरा आओ जी. ए नको जी हमारा मेरा शोर आता गेम अभी. सरी तको.